ಮಾತಾಡ್ಲಿ. ಮದುವೆ ಆದ್ಮೇಲೆ ನೀನೇನು ಊರು ಸುತ್ತಿಲ್ಲನ ಮಂಜಪ್ಪ? ನೀನೇ ಹೇಳು. ಆಕಿ ನಿನಗೆ ಕರ್ಕೊಂಡು ಊರು ಎಲ್ಲ ಕಡೆ ಸುತ್ತಿಲ್ಲ, ಎಲ್ಲ ಕಡೆ ಹೋಗಿ ಬಂದಿಲ್ಲ ನೀವು ಮದುವೆ ಆದ್ಮೇಲೆ? ಹ್ಞೂ ರೀ ಅಮ್ಮರ, ನೀವು ಹೇಳೋದು ಬರೋಬ್ಬರಿನೇ ಐತಿ. ಅದಕ್ಕೆ ರೀ ನಾನು ಹೇಳಾಕುಂತಿದ್ದು 4 ದಿನ ಹೋಗಿ ಬರಲಿ ಬಿಡು, ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು 2-3 ದಿನ ನಾನು ಹೋಗಿ ಬರ್ರಪ್ಪ, ಅವ್ರನ್ನ ಕರ್ಕೊಂಡು ಅವರಿಗೂ ಮನ್ಯಾಗ ಇದ್ದಿದ್ದು ಬೇಸರ ಆಗಿರ್ತೈತಿ ಅಂತ ಹೇಳಾಕುಂತೀನಿ ನೋಡ್ರಿ ಅಮ್ಮರ ನಾನು. ನಿಂದೇನು ತಪ್ಪಿಲ್ಲ ಬಿಡು, ನಿಂದಿದ್ರಾಗ ಏನು ತಕರಾರ ಇಲ್ಲ. ನೀನು ಹೆಂಡ್ತಿದ ಯಾಕಲೇ ಲಕ್ಷ್ಮಿ? ಹೆಂಗೈತಿ ಮೈಗೆ? ಅವ್ರ 4 ದಿನ ಹೊರಗಡೆ ಹೋಗಿ ಬರಲಿ, ಸುಮ್ಮನೆ ಗಪ್ಪ ಇರ್ಬೇಕು ನೀನು. ಏನಾರ ಕಿಸ್ದಾಡಿದಿ ನೋಡ ಮತ್ತೆ. ಯಾಕೆ ಹೊಲ್ದಾಗ ತರಕಾರಿ ಎಲ್ಲ ಹರಿಯಕ್ಕೆ ಆಳು ಸಿಗಂಗಿಲ್ಲ, ಊರಾಗ ಸಿಗ್ತಾರಿಲ್ಲ, ಅವ್ರನ್ನ ಕರೆಸಿ ಹರಿಸಿದ್ರೆ ಆತು ಬಿಡು. ನೀನ್ಯಾಕ ನಮ್ಮನೆ ತ್ರಾಸ ತಗೋತಿದಿ? ಹೊಲ್ದಾಗೇನ ಆಳು ಕರೆಸಿ ಮಾಡಿಸ್ಬೋದು, ಮನ್ಯಾಗ ಯಾರಾದಾರ ಮಾಡಾರ? ನೀನು ಅದಿದೆಯಲ್ಲ, ಯಾಕೆ ನಿನ್ನ ಕೈಯಾಗ ಒಂದು ಸ್ವಲ್ಪ ಕಸನೆಲ್ಲ ಮಾಡಿ ಒಂದು 4 ಜನಕ್ಕೆ ಅಡುಗೆ ಮಾಡೋಕ್ಕಾಗಲ್ಲ ನಿನ್ನ ಕೈಯಾಗ? ಇವರು ಸೊಸೆಯರು ಬರೋಕ್ಕಿಂತ ಮುಂಚೆ ನೀನೇ ಮಾಡ್ತಿದ್ದಿಲ್ಲ ಮನ್ಯಾಗ ಅಡುಗೆನ? ಮತ್ತು ಮಾಡಿ 2 ದಿನ ಏನಾಗಂಗಿಲ್ಲ ಅಂತ, ಬರೀ ಕೈ ಕಾಲೇನು ಮುರಿದು ಬಿಡಂಗಿಲ್ಲ. ಹಂಗೇನಾರು ಮುರಿದು ಬಿತ್ತಂದ್ರೆ ನಾನು ಹೊಲಿಗೆ ಹಾಕಿ ಜೋಡಿಸ್ತೀನಿ ತಗೋ, ದೊಡ್ಡದು ದಬಣ ತೊಗೊಂಡು ಅದಕ್ಕೆ ಹಗ್ಗ ಹಾಕಿ ಕೈ ಕಾಲನ್ನೆಲ್ಲ ನೆಟ್ಟಗೆ ಮಾಡ್ತೀನಂತ. ಬರೀ ಇಂಥದ ಆಯ್ತು ನಿಮ್ದು. ಏನಾರ ಯಾಕೆ ಮಾಡ್ಕೊಂಡು ಹಾಳಾಗೋಗ್ರಿತ? ನನಗೆ ಅದಕ್ಕೆ ಬೇಕಾಗೈತಿ. ತರಕಾರಿ ಹಾಳಾಗಾರ ಹೋಗ್ಲಿ, ಹೊಲನಾರ ಹಾಳಾಗೋಗ್ಲಿ, ಏನಾರ ಯಾಕೆ ಆಗಲ್ಲಕ್ಕ. ಈ ಮನ್ಯಾಗ ನನ್ನ ಮಾತಿಗೆ ಬೆಲೆನೇ ಇಲ್ಲ. ಅತ್ಯಾರ ನೀವು ಭಾರಿ ಅದಿರಿ ಬಿಡ್ರಿ. ನೀವು ಇದ್ದಿದ್ದ ಒಂಥರ, ನಮ್ಮ ಮುಂದೆ ಹೇಳೋದ ಒಂಥರ ಬಿಡ್ರಿ ಅತ್ಯಾರ ನೀವು. ಅವರ ಒಂಚೂರು ಆ ಕಡೆ ಹೋಗ್ತೀರಾ ರೀ? ಯಾಕವ? ಅತ್ಯಾರ ಹತ್ರ ಒಂಚೂರು ಮಾತಾಡೋದೈತ್ರಿ ಮವರ. ಸರಿ ನವ. ಏನ್ಲೇ ಏನು ಮಾತಾಡೋದೈತಿ ನಿಂದು? ಎಷ್ಟರ ಸುಳ್ಳು ಹೇಳ್ತೀರಿ ಅತ್ಯಾರ ನೀವು. ನಾನು ಮದುವೆ ಆಗಿ ಬಂದಾಗ ಈ ಮನ್ಯಾಗ ಮುಂಜಾನೆಯಿಂದ ರಾತ್ರಿವರೆಗೂ ಒಂದೇ ಸಮಾನ ಕೆಲಸ, ಎಲ್ಲ ಕೆಲಸನೂ ನಾನು ಮಾಡ್ತಿದ್ದೆ. ಊಟನ ಒಂದೊಂದ್ಸಲ 4 ಗಂಟೆ ಸುಮಾರು ಮಾಡ್ತಿದ್ದೆ ನಾನು. ಮನ್ಯಾಗ ಬಟ್ಟೆ ಕಸ ನೆಲ, ಮನೆ ತುಂಬ ಮಂದಿ ಎಲ್ಲರಿಗೂ ಬಿಸಿ ಬಿಸಿದ ರೊಟ್ಟಿ ಅನ್ನೋರಿಗೆ ರೊಟ್ಟಿ, ಚಪಾತಿ ಅನ್ನೋರಿಗೆ ಚಪಾತಿ, 2 ಥರ 4 ಥರ ಪಲ್ಯ. ಎಷ್ಟರ ಸುಳ್ಳು ಹೇಳ್ತೀರಿ ಅತ್ಯಾರ ನೀವು. ಮತ್ತು ಅಷ್ಟೇ ಅಲ್ಲ, ಅಯ್ಯೋ ದೇವ್ರೆ, ದಿನ ವಾರಕ್ಕೊಂದ್ಸಲ ಮನೆಯೆಲ್ಲ ಸ್ವಚ್ಛ ಮಾಡ್ತಿದ್ದೆ. 5 ನಿಮಿಷ ಪಟ್ ಅನ್ನಂಗೆ ರೊಟ್ಟಿನರಿಗೆ ರೊಟ್ಟಿ, ಚಪಾತಿನರಿಗೆ ಚಪಾತಿ ಮಾಡ್ಕೊಡ್ತಿದ್ದೆ. ಮತ್ತು ಸಂಜೆ ಮುಂದೆ ಅದು ಇದು ತಿನ್ನಕ್ಕೆ ಏನಾರ ಮಾಡ್ಕೊಡ್ತಿದ್ದೆ. ಮನೆಯ ಕೆಲಸ ಎಲ್ಲ ನಿಭಾಯಿಸ್ತಿದ್ದೆ. ಹೊರಗಡೆ ಎಲ್ಲೂ ಹೋಗೇ ಇಲ್ಲ ನಾನು ತಿರುಗಾಡಕ್ಕೆ. ಈ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಮನೆಯಾಗ ಬಿದ್ದೀನಿ ನೀ ಮನೆ ಕೆಲಸ ಮಾಡ್ಕೋತ ಅಂತ. ಎಷ್ಟು ಸುಳ್ಳು ಹೇಳ್ತೀರಿ ಅತ್ತರ. ಬಾಬಾ ಭಾರಿ ಅದಿರಿ ಬಿಡ್ರಿ ನೀವು. ಸವಿ, ಇದನ್ನೆಲ್ಲ ಯಾರು ಹೇಳಿದ್ರು ನಿನಗೆ? ಇನ್ಯಾರೀ ಅಮ್ಮರ? ನಮ್ಮ ಅತ್ಯಾರ ಹೇಳಿದ್ದು, ದಿನಕ್ಕೊಂದು 4 ಸಲನಾರ ಈ ಪುರಾಣನ ಹೇಳಲಿಲ್ಲ ಅಂದ್ರೆ ಅವರಿಗೆ ತಿಂದನ್ನ ಜೀರ್ಣನ ಆಗಂಗಿಲ್ಲ ನೋಡ್ರಿ. ನಾವು ಇದನ್ನೆಲ್ಲ ಸತ್ಯ ಅಂತ ಅನ್ಕೊಂಡಿದ್ವಿ. ಈಗ ನೀವು ಬಂದು ಹೇಳಿದ್ಮೇಲೆ ನಮ್ಗೆ ಗೊತ್ತಾಗೈತೆ ನೋಡ್ರಿ ಅಮ್ಮರ. ಇಲ್ಲಿ ಎಷ್ಟರ ಸುಳ್ಳು ಹೇಳ್ತಿಲ್ಲ ನೀನು. ಮದುವೆ ಆದಮೇಲೆ ಊರನ್ನು ಗಣ 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 ಅಂತಂದು 1 ವರ್ಷದ ತನಕ ಬರೇ ತಿಂಗಳಿಗೊಂದ್ಸಲ, 2 ತಿಂಗಳಿಗೊಂದ್ಸಲ, 15 ದಿನಕ್ಕೊಂದ್ಸಲ, ಕೊನೆ ಪಕ್ಷ ಪ್ಯಾಟಿಗರ ಹೋಗಿ ಬರ್ತಿದ್ದಿ ನೀನು. ಮತ್ತು ಇಷ್ಟೆಲ್ಲ ಸುಳ್ಳು ಹೇಳಿ ಅಲ್ಲಿ ಮನೆಯಾಗಿರೋ ಗಂಡ್ಮಕ್ಳ ಜೊತೆ ಎಲ್ಲ ಕೆಲಸ ಮಾಡಿಸ್ತಿದ್ದಿ. ಮತ್ತು ಇಷ್ಟೆಲ್ಲ ಸುಳ್ಳು ಬಗಳೇನ ಅವ್ರ ಮುಂದೆ? ಯಾಕ್ರಿ ಅಮ್ಮರ, ನಾನೇನು ಈ ಮನ್ಯಾಗ ಕೆಲಸನ ಮಾಡಿಲ್ಲನ? ನಾ ಕೆಲಸ ಮಾಡಿದಲ್ಲೇ ಈ ಮನ್ಯಾಗೆಲ್ಲ ಕೆಲಸ ಆಗೈತಿ. ಇಲ್ಲ ಅಂದಿದ್ರಿ ಈ ಮನ್ಯಾಗ ಅಡುಗೆ ಮಾಡೋಕ್ಕೂ ಯಾರೂ ಇಲ್ಲಾಗಿದ್ರು, ಗೊತ್ತನ? ಹೌದೌದು ಬಿಡು ಪಾಪ, ನೀನು ಬೆವರು ಸುರಿಸಿದ ಮೇಲೇ ಈ ಮನೆ ಇಷ್ಟು ದೊಡ್ಡದಾಗಿರೋದು ನೋಡು. ಎಷ್ಟರ ಸುಳ್ಳು ಬೊಗಳಿದಿಲ್ಲ ನೀನು. ನೀನು ಈ ಮನೆಗೆ ಸೊಸೆಯಾಗಿ ಬಂದಾಗಿಂದನೂ ನೋಡ್ಕೊತ ಬಂದಕಿ ನನ್ನ ಮುಂದನೇ ಇಷ್ಟು ಸುಳ್ಳು ಬೊಗಳಾಕುಂತಿ ಅಂದಮೇಲೆ ಇನ್ನು ಸೊಸೆಯರ ಮುಂದೆ ಇನ್ನು ಎಷ್ಟು ಸುಳ್ಳು ಹೇಳಿಡಬಾರ್ದ ನೀನು? ಭಾರಿ ಅದು ಬಿಡ್ಲಿ ನೀನು. ಮಂಜಪ್ಪ, ನಿನ್ನ ಹೆಂಡತಿ ಹಗರ ಇಲ್ಲ ಬಿಡಪ್ಪ. ನೋಡ್ರಿ ಅಮ್ಮರ, ಇದನ್ನೆಲ್ಲ ಹೇಳೋಣ ಅಂತ ನನಗ ಗೊತ್ತಿಲ್ಲ ನೋಡ್ರಿ ಇದೆಲ್ಲ ವಿಷಯ. ಅತ್ಯಾರ, ನಾನಂತೂ ಡಿಸೈಡ್ ಮಾಡಿಬಿಟ್ಟಿನಿ. ನಾವು 4 ಜನ ಮುಂದಿನ ವಾರ 2-3 ದಿನ ಹೊರಗಡೆ ಟ್ರಿಪ್ಪಿಗೆ ಹೊಂಟೀವ್ರಿ. ನಾವು ಹೋಗಾರ, ನೀವು ಹ್ಞೂ ಅಂದ್ರೆ ಅಷ್ಟೇ, ಹ್ಞೂ ಅಂದರೂ ಅಷ್ಟೇ. ಯಾಕ್ರಿ ನಾವಷ್ಟೇ ಯಾಕೆ ಈ ಮನ್ಯಾಗ ಬಿದ್ದು ಕೆಲಸ ಮಾಡ್ಬೇಕು? ಯಾಕೆ ನೀವಿಲ್ಲನ, ನಿಮ್ಮ ಮಗಳಿಲ್ಲನ? ಆಕೆ ಕೈಯಾಗ ಕೆಲಸ ಮಾಡಿಸ್ರಿ ಏನಾಗಂಗಿಲ್ಲ. ನಾವಂತರೂ ಹೋಗಾರ ಅಂದ್ರೂ ಹೋಗಾರ ಅಷ್ಟ. ನೀವೇನಾರ ನಮಗೆ ಹೋಗಾಕ ಬಿಡಲಿಲ್ಲ ಅಂತ ತಿಳ್ಕೊರಿ, ನಾನು ಲಲಿತಾ ಈ ಮನ್ಯಾಗ ಒಂದು ಸಣ್ಣ ಕೆಲಸನೂ ಮಾಡಂಗಿಲ್ಲ. ವಿಚಾರ ಮಾಡ್ರಿ ರೀ. ನಿಮಗೂ ಈಗ ಕೇಳಾಕೊಂತೀನಿ ಇಬ್ಬರಿಗೂ, ನೀವಿಬ್ರು ಬಂದ್ರಿ ನಿಮ್ಮಿಬ್ರು ಕರ್ಕೊಂಡು ಹೋಗ್ತೀವಿ. ಇಲ್ಲ ಅಂದ್ರೆ ನಾನು ಲಲಿತಾ ಇಬ್ಬರ ಹೋಗಿ 4 ದಿನ ಟ್ರಿಪ್ ಮುಗಿಸ್ಕೊಂಬರ್ತೀವಿ. ವಿಚಾರ ಮಾಡ್ರಿ ಏನನ್ನೋದು. ಏನ್ರಿ ನೀನು ನಮ್ಮನ್ನ ಬಿಟ್ಟು ಹೋಗಂಗ ಆಗ್ಬಿಟ್ಟೇನ? ನಮ್ಮನ್ನು ಬಿಟ್ಟು ಹೋಗ್ಬೇಕಂತ ತೀರ್ಮಾನ ಮಾಡ್ಬಿಟ್ಟಿಯಾ ಏನು? ನೋಡ್ರಿ, ಕೇಳಾಕೊಂತೀವಿ, ಸಮಾಧಾನದಿಂದ ತಿಳಿಸಿ ಕೇಳಾಕೊಂತೀವಿ. ಇಷ್ಟೆಲ್ಲ ಹೇಳಿದ್ರು ನೀವು ಬರಲ್ಲ ಅಂದ್ರೆ ಮತ್ತೆ ನಾವೇನು ಮಾಡೋಣ? ನಾನು ಲಲಿತಾ ಇಬ್ಬರು ಆರಾಮಾಗಿ ಹೋಗಿ ಬರ್ತೀವಿ. ಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಅದಾರ, ಅವ್ರಿಗೆಲ್ಲ ಕರ್ಕೊಂಡು ಆರಾಮಾಗಿ 4 ದಿನ ಅಲ್ಲ 1 ವಾರ ಟ್ರಿಪ್ ಮುಗಿಸ್ಕೊಂಬರ್ತೀವಿ. ನೋಡ್ತೀರಿ ನೀವು ಬರಲಿಲ್ಲ ಅಂದ್ರೆ. ಯವ್ವ ತಾಯಿ, ನೀನೇನು ಹಂಗ ಮಾಡಕ್ಕೆ ಅದಿರಿ. ನಾವಿಬ್ಬರು ಬರ್ತೀವಿ ತಗೋ, 2 ದಿನ ಅಲ್ಲ. ಸರಿ, ಇಲ್ಲಿ ಹೊಲ್ದಲ್ಲಿ ಏನಾರು ಒಂದು ವ್ಯವಸ್ಥೆ ಮಾಡಿಟ್ಟು ಬರ್ತೀವಂತ ತಗೋ. ಅಷ್ಟು ಬರ್ರಿ ದಾರಿಗೆ. ಈ ಮನ್ಯಾಗ ನನ್ನ ಮಾತಿಗೆ ಬೆಲೆನೇ ಇಲ್ಲ. ಏನಾರು ಯಾಕೆ ಮಾಡ್ಕೊಂಡು ಹಾಳಾಗೋಗ್ರಿ ಅತ್ತದ.
ಬರ್ರಿ ಮರ ಒಳಗಡೆ ಬರ್ರಿ, ಅತ್ತೆಯಾರ ಒಳಗಡೆ ಕೋಣೆಯಾಗ ಅದಾರ ನೋಡ್ರಿ. ಹಾಂ ಸರಿನಪ್ಪ ಆಯ್ತು. ಸರಿ, ನಂದು ಸ್ವಲ್ಪ ಹೊಲ್ದಾಗ ಕೆಲಸ ಐತಿ, ನಾ ಹೋಗ್ಬರ್ತೀನಿ ರೀ. ನೀವು ಆರಾಮಾಗಿ ಮಾತಾಡ್ತೀರಿ. ಚಂದ್ರು ಕೃಷ್ಣ, ನೀವೇನು ಬರ್ತೀರ? ನೀನು ಇನ್ನ ತಡಪ್ಪ. ಯಪ್ಪ ಬಿಸಿಲು ಐತಿ, ಊಟ ಗೀಟ ಮಾಡಿ 4 ಗಂಟೆ ಸುಮಾರು ಹೋದ್ರಾತು. ನೀ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಮಕ್ಕೋ ಹೋಗು. ಇಲ್ಲ, ಒಂದು ಸ್ವಲ್ಪ ನಂದು ದೋಸ್ತರು ಬರ್ತೀನಂತಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಏನೋ ಹೊಲ ತೋರಿಸ್ಬೇಕಂತ, ಅದಕ್ಕೆ ನಾನು ಅವ್ರನ್ನ ಕರ್ಕೊಂಡು ಹೊಲ್ದಾಗ ಹೋಗಿ ಬರ್ತೀನಿ. ತಗೋ, ನಿಮ್ದು ಊಟ ಎಲ್ಲ ಆದಮೇಲೆ ನೀವು ಬರಿಬೇಕಾರ, ನಾವು ಅವಾಗ ವಾಪಸ್ ಬರ್ತೀನಂತೆ. ಅದು ಅಲ್ಲ, ಹೊಲದಾಗ ತರಕಾರಿ ಎಲ್ಲದವೆಲ್ಲ ಹಂಗೆ ಬಿಡೋಂಗಿಲ್ಲ. ಅದಕ್ಕೆ ನಾ ಹೋಗಿರ್ತೀನಿ, ನೀವು ಆಮೇಲೆ ಬರ್ರಿ. ಗಾಡಿ ಐತಿ, ನಮ್ಮ ದೋಸ್ತಂದು ಗಾಡಿ ಮೇಲೆ ಹೋಗ್ತೀನಿ ತಗೋ ನಾನೇನು. ಸರಿ ಆಯ್ತಪ್ಪ, ಲಗುನ ಬಂದುಬಿಡು ನೀನು. ಸರಿ ತಗೋ. ನಮ್ದು ಬಜಾರ್ನಾಗ ಒಂದು ಸ್ವಲ್ಪ ಕೆಲಸ ಐತಿ, ಅದನ್ನ ಮುಗಿಸ್ಕೊಂಬರ್ತೀವಿ. ಅಷ್ಟೊತ್ತಿಗೆ ಲಗುನ ಅಡುಗೆ ರೆಡಿ ಮಾಡಿಟ್ಬಿಡ್ರಿ. ಊಟ ಮಾಡಿದ್ರೆ ಹೊಲಕ್ಕೆ ಹೋಗಿ, ಹೊಲ್ದಾಗ ಕೆಲಸ ಅದಾವ ನಮ್ಮ. ಸರಿ ರೀ. ಯಮ್ಮ ಚಲೋ ಟೈಮಿಗೆ ಬಂದು ನೋಡ್ಬಿ. ಅದು ಅಲ್ದ ನಮ್ಮ ಅತ್ತಿದ್ದು ಇಷ್ಟೆಲ್ಲ ಬಂಡವಾಳ ನನಗೆ ಗೊತ್ತಾಗಿಲ್ಲಾಗಿತ್ತು ನೋಡ್ಬಿ. ನೀನು ಹೇಳಿದ ಮೇಲೆ ಗೊತ್ತಾಗಿತ್ತು ನೋಡ್ಬಿ ನನಗೆ. ನಿಮ್ಮ ಅತ್ತಿವಿನ ಹೇಳ್ಕೊತ ಹೋದ್ರೆ 2 ದಿನ ಸಾಕಾಗಂಗಿಲ್ಲ. ಟೈಮ್ ಬಂದಾಗ ನಾ ಹೇಳ್ತಿರ್ತೀನಂತ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಅಂದಂಗೆ ನೀವು ಹೊರಗಡೆ ಎಲ್ಲೋಕ್ಕಿರಿ ಏನು ಹುಷಾರು ನೋಡ್ರಿ. ಈಗ ಅವರು ಬರಕ್ಕೆ ಒಪ್ಕೊಂಡಾರಿಲ್ಲ. ಚಂದನ ತಂಗ ಒಂದು 3 ದಿನ ಹೋಗಿ ಆರಾಮಾಗಿದ್ದು ಬರ್ರಿ. ನಿಮ್ಗೆ ಎಲ್ಲೆಲ್ಲಿ ನೋಡ್ಬೇಕು ಅನಿಸ್ತೈತೆ ಅಲ್ಲೆಲ್ಲ ಹೋಗಿ ಬರ್ರಿ, ಸರಿನಾ? ಈ ಮನೆದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಮನ್ಯಾಗ ಹಂಗೆ ಇದ್ದಿದ್ದ ಕೆಲಸ ರಗಳಿ ಅವೆಲ್ಲ ಇದ್ದಿದ್ದ. ಮುಂದೆ ಮಕ್ಕಳಾದ್ಮೇಲೆ ಅದನ್ನು ಅವ್ರದ್ದು ಶಾಲೆ ಇದು ಅಂತ ಅನ್ಕೊಂತ ಮನ್ಯಾಗ ಇರ್ಬೇಕಾಕೈತಿ. ಈಗ ಮದುವೆ ಆಗೈತಿ, ಆರಾಮಾಗಿ 1 ವರ್ಷ ನಿಮ್ಗೆಲ್ಲ ಅನಿಸ್ತೈತಿ, ಅಲ್ಲೆಲ್ಲ ಸುತ್ತಾಡ್ಕೊಂತ ಆರಾಮಾಗಿರ್ರಿ, ಸರಿನಾ? ಸರಿ ಆಯ್ತು ಬೇಮ್ಮ. ನಾವು ತಟಗ ಮಂಜು ಅಂತ ಅಲ್ಲಿ ಮಾತಾಡೋದೈತಿ, ಏನೋ ಮಾತಾಡಕ್ಕೆ ಬಂದೀನಿ. ನಾ ಆಮೇಲೆ ಬಂದು ನಿಮ್ಮ ತಾಲಿ ಮಾತಾಡ್ತೀನಂತ, ಸರಿನಾ? ಸರಿ ಬೇಮ್ಮ. ಸವಿ ಅಂದ್ರೂ ನಾವು ಹೊರಗಡೆ ಹೋಗೋದಕ್ಕೆ ಫಿಕ್ಸ್ ಆಗೇ ಬಿಡುತ್ತಲ್ಲಲ್ಲಿ. ಮನ್ಯಾಗ ಒಪ್ಸ ಬಿಟ್ಟು ಬಿಡ್ಲಿ ನೀನು. ಅದು ಅಲ್ಲ, ಇವರಿಬ್ರು ಬರಲ್ಲ ಅಂತ ಕೂತ್ಕೊಂಡಿದ್ರಲ್ಲ, ಭಾರಿ ಟಂಗ ಹೊಡೆದಿ ನೋಡ್ಲೇ ನೀನು. ಹೊರಗಡೆ ಇಬ್ಬರ ಹೋಗೋಣಂತಂದು. ನಾನು ನಿಜನೇ ಹೇಳಿದ್ದು, ಬರ್ಬೇಕಂದ್ರೆ ಬರ್ಬೇಕಷ್ಟ. ಅವ್ರು ಬರಲಿಲ್ಲ, ಅವ್ರನ್ನ ಬಿಟ್ಟು ನಾವು ಹೋಗ್ತಾ ಇರೋದು ಅಷ್ಟೇ. ಏನು ಬರೀ 3 ಹೊತ್ತು ಮನ್ಯಾಗ ಮಾಡ್ಕೊಂಡು ಬಿದ್ದಿರಾಕಂತ ಅನ್ನಕ್ಕೆ ನಾವೇ ನಿಮ್ಮ ಮನೆ ಆಳನ? ನಮಗೂ ಆಸೆ ಆಕಾಂಕ್ಷೆಗಳು ಇರ್ತಾವೆ, ಅದನ್ನೆಲ್ಲ ಇವ್ರು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಲಿಲ್ಲ ಅಂದ್ರೆ ನಾವು ಇವ್ರ ತಲೆ ಹೋಗಿಸ್ಬೇಕು ಅಷ್ಟೇ. ಈಗ ನೋಡು, ಬರಲ್ಲ ಅನ್ನೋರು ಹೆಂಗೆ ಜಕ್ಕಿಸ್ತಾ ಬರ್ತೀನಂತ ಹೆಂಗೆ ಒಪ್ಕೊಂಡ್ರು ನೋಡು. ಹಂಗೆ ನನಗೆ ಗೊತ್ತೈತಿ, ಯಾರನ್ನ ಹೆಂಗೆ ಬಗ್ಗಿಸ್ಬೇಕು ಹಂಗೆ ಬಗ್ಗಿಸ್ಬೇಕು ನೋಡು ಲಲಿತಾ. ಯಪ್ಪ, ಅಂತೂ ಒಂದು 3 ದಿನ ಮಸ್ತ್ ಹೋಗಿ ಬಂದ್ಬಿಡೋಣ. ಅನ್ನಂಗೆ ಬಟ್ಟೆ ಆರ್ಡ್ರ್ ಮಾಡಿದ್ದೆಲ್ಲ ಏನಾರ ಬಂತದ? ಯಾವಾಗ ಬರ್ತೈತಂತ ಬಟ್ಟೆ ಎಲ್ಲ? ಇನ್ನು 2 ದಿನ ಬೇಕು, ಇನ್ನೊಂದು 2 ದಿನದಾಗ ಬರ್ತೈತಿ. ಲಗುನ ಬರ್ತೈತೆ ಅಂತ ಮೆಸೇಜ್ ಬಂದೈತಿ. ನೋಡೋಣ, ನಾಳೆ ನಾಡ್ದಾಗ ಬಂದರೂ ಬರ್ಬೋದು. ಹೌದಾ? ನಾನಂತೂ ಫುಲ್ ಕಾಯಕೊಂಡು ಬಿಟ್ಟಿನಿ. ಬಟ್ಟೆ ಯಾವಾಗ ಬರ್ತಾವೋ, ಯಾವಾಗ ನೋಡ್ತೀನೋ ಏನೋ ಅವನ್ನೆಲ್ಲ ಅಂತಂದು. ಲಲಿತಾ, ಈಗ ಹೆಂಗೋ ಹೊರಗಡೆ ಎಲ್ಲ ಹೊಟ್ಟಿವಲ್ಲ, ಚಂದನ ತಂಗ ಫೋಟೋ ತಕ್ಕೊಂಡು ಸ್ಟೇಟಸ್ ಗೀಟಸ್ ಎಲ್ಲ ಹಾಕಕ್ಕೆ ಬರ್ತೈತಿ. ಅದಕ್ಕೆ ನಾವಿಬ್ರು ಚಂದನ ತಂಗ ರೆಡಿ ಆಗೋಣ. ಪಾರ್ಲರ್ಗೆ ಹೋಗಿ ಈ ಐಬ್ರೋ ಅದನ್ನೆಲ್ಲ ಮಾಡಿಸ್ಕೊಂಬರೋಣ. ಚಂದನ ತಂಗ ಕೂದಲಿಗಿದ್ಲೆಲ್ಲ ಏರ್ ಸ್ಟೈಲ್ ಮಾಡ್ಕೊಂಡು ಮತ್ತು ಮಜಾ ಮಾಡ್ಬಿಡೋಣಂತ 3 ದಿನ. ಸರಿ ಆತ ತಗಲೆ, ಹಂಗೆ ಮಾಡೋಣಂತ. ಅಂದಂಗೆ ಏನಾರ ಒಂದು ಸ್ವಲ್ಪ ಅಡುಗೆ ಮಾಡ್ಕೊಂಡು ಹೋಗೋಣ. ಅಲ್ಲಿ ನಡಕ್ಕೆ ಏನಾರ ತಿನ್ನಾಕ ಹಂಗೆ. ಬೇಡ, 3 ದಿನ ಆರಾಮಾಗಿ ಮಸ್ತ್ ಹೊರಗಡೆದ ಗೋಬಿ ಮಂಚೂರಿ, ಪಾನಿಪುರಿ ಅದೇನು ತಿಂತಿದ್ದೆವು. ಅದೇನೋ ಬರ್ತಾವಪ್ಪ ಹಾವಿನಂಗೆ, ಈ ಮ್ಯಾಗಿ ಥರದ ಅದೇನೋ ಅಂತಾರಪ್ಪ, ನೂಡಲ್ಸನ ಏನೋ ಅಂತಾರ, ಅವನ್ನೆಲ್ಲ ಮಸ್ತ್ ತಿಂದ್ಬಿಡೋಣಂತ. ನಮಗೇನೇನು ಇಷ್ಟ ಅವನ್ನೆಲ್ಲ ತಿಂದ್ಬಿಡೋಣಂತ. ಈ ಮನೇದು ಏನಿದೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು. ಸರಿ ತಗೋ, ಹಂಗಾರೆ ಪಾಪ ಇವ್ರಿಗೆ 3 ದಿನಕ್ಕೆ ಒಂದು ಸ್ವಲ್ಪ ಕಟಗನತ್ತಂಗೆ ರೊಟ್ಟಿ ಮಾಡಿಟ್ಬಿಡ್ತೀನಿ. ಮಾವರಿಗೆ ರೊಟ್ಟಿ ಇಲ್ಲ ಅಂದ್ರೆ ಊಟನ ಸೇರಂಗಿಲ್ಲಲ್ಲ. ಒಂದು ಸ್ವಲ್ಪ ರೊಟ್ಟಿ ಕಡಗನತ್ತಂಗೆ ಮಾಡಿಟ್ಟು ಚಟ್ನಿ ಪುಡಿ ಅವನ್ನೆಲ್ಲ ಮಾಡಿಟ್ಟಿರ್ತೀನಿ. ಅವತ್ತು ಹೋಗೋ ದಿನಕ್ಕೆ ಪಾಪ ಇವರಿಗೆ ಅಡುಗೆ ಎಲ್ಲ ಮಾಡಿಟ್ಟೋಕಿನಿ. ಇನ್ನು 2 ದಿನ ಅತ್ಯಾರು ಮಾಡ್ಕೋತಾರೆ ಬೇಕಾರೆ. ಲೇ, ಹೋಗೋದ್ರ ಬಗ್ಗೆ ತಲೆ ಕೆಡ್ಸ್ಕೊ ಅಂದ್ರೆ ಇಲ್ಲಿ ಅಡುಗೆದ್ರ ಬಗ್ಗೆ ತಲೆ ಕೆಡ್ಸ್ಕೊತಿಯಲ್ಲ ನೀನು. ಹಂಗಲ್ಲೇ, ಈಗ ನಾವು ಆ ಕಡೆ ಏನೋ ಹೋಗ್ತೀವಿ, ಅತ್ತೆಯರು ಒಂದೊಂದು ಸಲ ಒಂದೊಂದು ಥರ ಇರ್ತಾರೆ. ಪಾಪ ಮಾವರು ಅಮ್ಮರು ಅವರೆಲ್ಲ ಉಪವಾಸ ಆಗಬಾರ್ದಲ್ಲ. ಅದಕ್ಕೆ ಒಂದು 20-30 ರೊಟ್ಟಿ 20 ರೊಟ್ಟಿ ಸಾಕು ಅನಿಸ್ತೈತಿ. ಕಟ್ಟಗನತ್ತಂಗೆ ರೊಟ್ಟಿ ಬಡ್ದಿಟ್ಟು 1-2-3 ಥರ ಚಟ್ನಿ ಪುಡಿ ಮಾಡಿಟ್ಟೆ ಅಂತಂದ್ರೆ ಅವತ್ತು ಹೋಗೋ ದಿನ ಒಂದು ಸ್ವಲ್ಪ ಬೆಳಗ್ಗೆ ಲಘುನೇ ಇದ್ದೆ ಅಂದ್ರೆ ಸ್ವಲ್ಪ ಬ್ಯಾಳೆ ಸಾರು ಜಾಸ್ತಿ ಮಾಡಿಬಿಟ್ಟೆ ಅಂದ್ರೆ ಅವತ್ತು ಇಡೀ ದಿನ ಬ್ಯಾಳೆ ಸಾರು ಆಕೈತೆ. ಪಲ್ಯ ಮಾಡಿ ಇಟ್ಟೆ ಅಂದ್ರೆ ಅತ್ತೆಯರು ಬೇಕಾದ್ರೆ ಮಧ್ಯಾಹ್ನಕ್ಕೆ ಅನ್ನ ಮಾಡಿಟ್ಕೋತಾರೆ. ಅವಲಕ್ಕಿಗೆ ಇಲ್ಲ ಉಪ್ಪಿಟ್ಟಿಗೆ ಹುಳಿ ಅದೇನಿಷ್ಟು ರೆಡಿ ಮಾಡಿಟ್ಟಿರ್ತೀನಿ, ಅಷ್ಟನ್ನ ಮಾಡ್ಕೋತಾರೆ. ಇಲ್ಲ ಅಂದ್ರೆ ಪಾಪ ಮಾವರ ಅಮ್ಮರು ಅವರೆಲ್ಲ ಉಪವಾಸ ಆಗ್ಬಿಡ್ತಾರೆ. ಅವ್ರ ಕಡೆನೂ ಯೋಚನೆ ಮಾಡ್ಬೇಕಲ್ಲ ನಾವು. ಸರಿನಮ್ಮ ತಾಯಿ, ನೀನು ಮನೆಗೆ ರೊಟ್ಟಿ ಅದೇನೇನೋ ಮಾಡಿಡ್ಬೇಕಂತೆಲ್ಲ ನೀನು ಅದರ ಕಡೆ ತಲೆ ಕೆಡಿಸ್ಕೊ. ನಾನು ಯಾವ್ಯಾವ ಊರಿಗೆ ಹೋಗೋದು, ಯಾವ ಥರ ಬಟ್ಟೆ ಹಾಕೋಬೇಕು, ಯಾವ ಥರ ರೆಡಿಯಾಗಿ ಹೋಗ್ಬೇಕು ಅನ್ನೋದ್ರ ಕಡೆ ನಾನು ಲಕ್ಷ್ಯ ಕೊಡ್ತೀನಿ, ಸರಿನಾ? ಸರಿ ಆತು. ಅವ್ರಿಗೆ ಊಟಕ್ಕೆ ಬರ್ತೀನಂದ್ರೆ ನಡಿ, ಲಘು ಲಘುನ ಅಡುಗೆ ಮಾಡಿಬಿಡೋಣ. ಬಾ.